ನಮಸ್ಕಾರ ಸ್ನೇಹಿತರೆ. ಈ ವಾರ ಬಾಕ್ಸ್ ಆಫೀಸ್ನಲ್ಲಿ ಅಕ್ಷರಶಃ ಸಿನಿಮಾಗಳದ್ದೇ ಹವಾ ಜೋರಾಗಿದೆ. ಒಂದಲ್ಲ ಎರಡಲ್ಲ, 2 ಭರ್ಜರಿ ಸಿನಿಮಾಗಳು ಥಿಯೇಟರ್ಗಳಲ್ಲಿ ಧೂಳೆಬ್ಬಿಸುತ್ತಿವೆ. ಹೌದು, ಬಹುನಿರೀಕ್ಷಿತ ಮಾಂಟಿ ಬಂಗಾರಂ ಮತ್ತು ಕಾಕ್ಟೈಲ್ 2 ಚಿತ್ರಗಳು ಬಿಡುಗಡೆಯಾದ ಕೇವಲ 3 ದಿನಗಳಲ್ಲಿ ಬಾಕ್ಸ್ ಆಫೀಸ್ ಅನ್ನ ಶೇಕ್ ಮಾಡಿ ಹೊಸ ದಾಖಲೆ ಬರೆದಿವೆ. ಸಿನಿಮಾ ಪ್ರೇಕ್ಷಕರು ಥಿಯೇಟರ್ಗಳ ಕಡೆ ಮುಗಿಬಿದ್ದು ಬರ್ತಿರೋದನ್ನ ನೋಡಿದ್ರೆ ಈ ವಾರಾಂತ್ಯ ಸಿನಿಮಾ ರಂಗಕ್ಕೆ ದೊಡ್ಡ ಹಬ್ಬ ತಂದಿದೆ ಅಂತಾನೆ ಹೇಳಬಹುದು. ಮೊದಲು ನಾವು ಮಾಂಟಿ ಬಂಗಾರಂ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಈ ಚಿತ್ರದ ಕಲೆಕ್ಷನ್ ಗ್ರಾಫ್ ದಿನದಿಂದ ದಿನಕ್ಕೆ ರಾಕೆಟ್ ವೇಗದಲ್ಲಿ ಮೇಲೇರುತ್ತಿದೆ. ಮೊದಲನೇ ದಿನ 5.35 ಕೋಟಿ ರೂಪಾಯಿ ಗಳಿಸಿದ್ದ ಈ ಸಿನಿಮಾ ಎರಡನೇ ದಿನ ಅಂದ್ರೆ ಶನಿವಾರ ಮತ್ತಷ್ಟು ಪಿಕಪ್ ತಗೊಂಡು 7.65 ಕೋಟಿ ರೂಪಾಯಿ ಬಾಚಿಕೊಂಡಿತು. ಇನ್ನು ಭಾನುವಾರವಂತೂ ಈ ಸಿನಿಮಾದ ಅಬ್ಬರ ಕೇಳಬೇಕೇ ಬೇಡ. ಬರೋಬ್ಬರಿ 10.10 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡುವ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಿದೆ. ಅಲ್ಲಿಗೆ ಕೇವಲ 3 ದಿನಗಳಲ್ಲಿ ಭಾರತದಲ್ಲಿ 23.10 ಕೋಟಿ ನೆಟ್ ಕಲೆಕ್ಷನ್ ಮತ್ತು 26.69 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಬರೀ ನಮ್ಮ ದೇಶದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಈ ಸಿನಿಮಾಗೆ ಜನ ಫಿದಾ ಆಗಿದ್ದಾರೆ. ಓವರ್ಸೀಸ್ನಲ್ಲಿ 15.10 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿರೋ ಈ ಚಿತ್ರ ವಿಶ್ವದಾದ್ಯಂತ ಒಟ್ಟು 41.79 ಕೋಟಿ ರೂಪಾಯಿ ಬಾಚಿಕೊಂಡು ಆರಾಮಾಗಿ 40 ಕೋಟಿ ಕ್ಲಬ್ಗೆ ಎಂಟ್ರಿ ಕೊಟ್ಟಿದೆ. ಭಾನುವಾರ ಈ ಚಿತ್ರಕ್ಕೆ 53ಕ್ಕೂ ಹೆಚ್ಚು ಆಕ್ಯುಪೆನ್ಸಿ ಇತ್ತು ಅಂದ್ರೆ ನೀವು ನಂಬಲೇಬೇಕು. ಇದು ಚಿತ್ರದ ಸಕ್ಸಸ್ಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನೊಂದೆಡೆ ಕಾಕ್ಟೇಲ್ 2 ಸಿನಿಮಾ ಕೂಡ ಕಮ್ಮಿ ಏನಿಲ್ಲ, ಬಾಕ್ಸ್ ಆಫೀಸ್ನಲ್ಲಿ ಅಕ್ಷರಶಃ ಅಬ್ಬರಿಸುತ್ತಿದೆ. ಮೊದಲನೇ ದಿನವೇ ಧಮಾಕ ಎಂಟ್ರಿ ಕೊಟ್ಟ ಈ ಸಿನಿಮಾ 13.50 ಕೋಟಿ ಗಳಿಸಿತ್ತು. ಭಾನುವಾರದ ರಜಾ ದಿನವನ್ನ ಭರ್ಜರಿಯಾಗಿ ಬಳಸಿಕೊಂಡು ಬರೋಬ್ಬರಿ 17.75 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದೆ. ಈ ಮೂಲಕ ಭಾರತದಲ್ಲಿ ಈ ಚಿತ್ರದ ಒಟ್ಟು ನೆಟ್ ಕಲೆಕ್ಷನ್ 47.50 ಕೋಟಿ ರೂಪಾಯಿಗೆ ತಲುಪಿದ್ರೆ ಗ್ರಾಸ್ ಕಲೆಕ್ಷನ್ 57 ಕೋಟಿ ರೂಪಾಯಿ ದಾಟಿದೆ. ವಿದೇಶದಲ್ಲೂ ಕಾಕ್ಟೇಲ್ 2 ಕ್ರೇಜ್ ಎಷ್ಟಿದೆ ಅಂದ್ರೆ ಅಲ್ಲಿಂದಲೇ 19.25 ಕೋಟಿ ರೂಪಾಯಿ ಹರಿದು ಬಂದಿದೆ. ಒಟ್ಟಾರೆಯಾಗಿ ಪ್ರಪಂಚದಾದ್ಯಂತ ಈ ಸಿನಿಮಾ ಬರೋಬ್ಬರಿ 76.25 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ಅತಿ ಬೇಗನೆ 75 ಕೋಟಿ ಕ್ಲಬ್ ಸೇರಿ ಬೀಗುತ್ತಿದೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ವಿಭಿನ್ನ ಕಥಾಹಂದರ ಹೊಂದಿರೋ ಈ 2 ಸಿನಿಮಾಗಳು ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ 100ಕ್ಕೆ 100 ಯಶಸ್ವಿಯಾಗಿವೆ. ವೀಕೆಂಡ್ನಲ್ಲಿ ಬಾಕ್ಸ್ ಆಫೀಸನ್ನ ಕೊಳ್ಳೆ ಹೊಡೆದಿರೋ ಈ ಸಿನಿಮಾಗಳು ಮುಂಬರುವ ದಿನಗಳಲ್ಲಿ ಇನ್ನು ಯಾವೆಲ್ಲ ದೊಡ್ಡ ದಾಖಲೆಗಳನ್ನ ಬರೆಯಲಿವೆ ಅನ್ನೋದನ್ನ ಕಾದು ನೋಡಬೇಕು. ನೀವು ಈ 2ರಲ್ಲಿ ಯಾವ ಸಿನಿಮಾ ನೋಡಿದ್ದೀರಾ ಮತ್ತು ನಿಮಗ ಯಾವ ಸಿನಿಮಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.